ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ್. ನಮಸ್ಕಾರ ಗುರು. ಸುಮತಿಭಿರನುಮೇಜಂ ಸುಖಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಯಂ ದ್ರಹಜಮಹಮಮೇಜಂ ಧೇಜಮನ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ದೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತೆ ಯಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ ಭಗವಂತ ತಾನು ಸೃಷ್ಟಿ ಮಾಡ್ತಾನೆ, ಕಾಪಾಡ್ತಾನೆ, ಆದ್ರೆ ಸಂಹಾರ ಮಾಡೋದು ಬೇರೆ ಅಲ್ವಾ ಅಂತ ಪ್ರಶ್ನೆ. ಯಾಕಂದ್ರೆ ರುದ್ರದೇವರು ಸಂಹಾರ ಮಾಡ್ತಾರೆ. ಹಾಗಾದ್ರೆ ರುದ್ರದೇವರು ದೇವ್ರ ಮಾತನ್ನು ಕೇಳ್ಬೇಕು ಅಂತ ಏನಿದೆ? ರುದ್ರದೇವರು ಸಂಹಾರ ಮಾಡಿದ್ರೆ ಭಗವಂತ ಹೇಗ್ ಕಾಪಾಡ್ತಾನೆ ಅಂದ್ರೆ, ಸಂಹಾರ ಮಾಡೋದು ಕೂಡ ಪರಮಾತ್ಮನೇ ಮಾಡೋದು. ಬ್ರಹ್ಮದೇವರ ಒಳಗಡೆ ಬ್ರಹ್ಮದೇವರ ರೂಪದಲ್ಲೇ ಇತ್ತು ಭಗವಂತನೇ ಮಾಡಿಸೋದು. ಮತ್ತೆ ವಿಷ್ಣುವಾಗಿ ತಾನೇ ಪಾಲನೆಯನ್ನ ಮಾಡ್ತಾನೆ, ರಕ್ಷಣೆಯನ್ನ. ಇನ್ನು ಸಂಹಾರವನ್ನು ಕೂಡ ರುದ್ರದೇವರ ಒಳಗಡೆ ಇದ್ದು ತಾನೇ ಮಾಡೋದು ಅಂತ ಈ ವಿಷಯವನ್ನ ಹೇಳಲಿಕ್ಕೆ ಮುಂದೆ ಭಾಗವತ ಹೊರಟಿದೆ. 43ನೇ ಶ್ಲೋಕ. ತತಃ ಕಾಲಾಗ್ನಿರುದ್ರಾತ್ಮಾ ಯತ್ ಸೃಷ್ಟಮಿದಮಾತ್ಮನಃ ಸನ್ನಿಯಚ್ಛತಿ ತತ್ಕಾಲೇ ಘನಾನೀಕಮಿವಾನಲಃ. ಅಲ್ಲಿ ಅನಿಲಃ ಅಂತ ಮಾಡ್ಕೊಡಿ. ಘನಾನೀಕಮಿವಾನಿಲಃ. ಭಗವಂತ ತಾನು ಕಾಲಾಗ್ನಿ ರುದ್ರಾತ್ಮ ಅಂತ ಹೇಳ್ತಾನೆ. ಇಲ್ಲಿ ಕಾಲನೇ ಆಗಿದ್ದ, ರುದ್ರನೇ ಆಗಿದ್ದ, ಅಗ್ನಿಯೇ ಆಗಿದ್ದ ಅಂತ ಅರ್ಥ. ಆತ್ಮ ಅಂದ್ರೆ ಅವನೇ ಆಗಿರೋದು ಅಂತ ಅರ್ಥ ಅಲ್ಲ, ಅವನ ಒಳಗಡೆ ಅಂತರ್ಯಾಮಿಯಾಗಿರೋನು ಅಂತ ಅರ್ಥ. ಅಂದ್ರೆ ಯಾವಾಗ ಸಂಹಾರ ಮಾಡ್ಬೇಕಲ್ಲ, ಅಂದ್ರೆ ಪ್ರಳಯ ಕಾಲ ಬರುತ್ತಲ್ಲ, ಆ ಪ್ರಳಯ ಕಾಲ ಬಂದಾಗ ಒಂದು ಕಾಲ ಮತ್ತೆ ಬೆಂಕಿ ಮತ್ತೆ ರುದ್ರ 3 ಜನ ಸೇರಿ ಇಡೀ ಜಗತ್ತನ್ನ ಪ್ರಳಯ ಮಾಡ್ತಾರೆ. ಆ ಕಾಲ ಅಂದ್ರೆ ಯಾರು? ಕಾಲ ಅಂತಂದ್ರೆ ಪರಮಾತ್ಮನೇ ನಿಜವಾಗಿ ಕಾಲ. ಅದು ಯಮದೇವರ ಕಾಲ ಅಲ್ಲ, ಯಮನಿಗೂ ಕಾಲ ಸ್ವರೂಪಿ ಅವನು ಭಗವಂತ. ಹಾಗಾಗಿ ಕಾಲನ ಒಳಗಡೆ ಇರುವಂತ ಭಗವಂತನ ರೂಪ. ಮತ್ತೆ ಅಗ್ನಿಗೆ ಶಕ್ತಿ ಇದೆಯಾ? ಅಷ್ಟು ಇಲ್ಲ. ಅಗ್ನಿಗೂ ಕೂಡ ಪ್ರಳಯವನ್ನ ಮಾಡೋನು ಭಗವಂತ. ಅಗ್ನಿನೂ ಕೂಡ ಉರಿದು ಕೊನೆಗೆ ಶಾಂತ ಆಗ್ಲೇಬೇಕು. ಅಗ್ನಿಯೂ ಕೂಡ
ಅದಕ್ಕೂ ಪ್ರಳಯ ಇದ್ದೇ ಇದೆ. ಹಾಗಾಗಿ ಅಗ್ನಿಯ ಒಳಗಡೆ ಇದ್ದ ಆ ಪರಮಾತ್ಮ. ಹಾಗೆ ರುದ್ರ ಅಂದ್ರೆ ಶಿವನ ಒಳಗಡೆ ಇರುವಂತಹ ಪರಮಾತ್ಮ. ಹೀಗೆ ಕಾಲ, ಅಗ್ನಿ, ರುದ್ರ ಈ ಮೂರರ ಒಳಗಡೆ ಇದ್ದು ಯಾವ ಜಗತ್ತನ್ನ ತಾನು ಹಿಂದೆ ಸೃಷ್ಟಿ ಮಾಡಿದ್ನೋ ಅದೇ ಜಗತ್ತನ್ನ ಸನ್ನಿಯಚ್ಛತಿ ಚೆನ್ನಾಗಿ ಸಂಹಾರ ಮಾಡ್ತಾನಂತೆ. ಅಂದ್ರೆ ಅವನೇ ಸೃಷ್ಟಿ ಮಾಡ್ದ, ಅವನೇ ಪೋಷಣೆ ಮಾಡ್ದ, ಅವನೇ ಸಂಹಾರ ಮಾಡ್ದ. ಆದ್ರೆ ಈ ರೂಪವನ್ನು ತಗೊಂಡು ಆಯಾಯ ವಸ್ತುಗಳ ಒಳಗಡೆ ಇದ್ದು ತಗೊಂಡ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಹಿಂದೆ ಬಂದ ಮತ್ಸ್ಯಾದಿ ರೂಪಗಳಾಗ್ಲಿ ಅಥವಾ ಈಗ ತಗೊಂಡಂತಹ ಕಾಲ ಅಗ್ನಿ ರುದ್ರ ರೂಪ ಎಲ್ಲ ಒಂದೇ ಅಂತ ಅಭೇದ ಚಿಂತನೆ ಬಂದ್ಬಿಡುತ್ತೆ. ಅದ್ ಯಾವ್ದು ಒಂದಲ್ಲ. ಹೊರತು ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಅಗ್ನಿ ಸ್ವರೂಪ, ರುದ್ರ ಸ್ವರೂಪ ಅಂತ ಅರ್ಥಲ್ಲ. ರುದ್ರ ಅಂತರ್ಯಾಮಿ, ಒಳಗಡೆ ಇರೋವನಿಗೆ ಆತ್ಮ ಅಂತ ಕರೀತಾರೆ. ಈಗ ಹೇಗೆ ಆತ್ಮ ಅಂದ್ರೆ ಯಾರು? ದೇಹದ ಒಳಗಡೆ ಇರೋನ್ ಆತ್ಮ. ಅದೇ ರೀತಿ ಪರಮಾತ್ಮನು ಒಬ್ಬ ಆತ್ಮ ಅಂದ್ರೆ ಏನರ್ಥ? ರುದ್ರನ ಆತ್ಮ ಅಂದ್ರೆ ರುದ್ರನ ಒಳಗಡೆ ಇರೋನು ಅಂತ ಅರ್ಥ. ಹೊರತು ರುದ್ರದೇವರೇ ಅವನು ಅಂತ ಅರ್ಥ ಅಲ್ಲ. ಅಭೇದ ಚಿಂತನೆ ಅಲ್ಲ, ಎಲ್ಲ ಬೇರೆ ಬೇರೆ. ಸರಿ, ಸಂಹಾರ ಮಾಡೋದು ಹೇಗ್ ಮಾಡ್ತಾನೆ ದೇವರು ಅಂದ್ರೆ ಅದಕ್ಕೆ ಹೇಳ್ತಾರೆ ಅನಿಲಹ ಘನ ಅನೀಕಮಿವ. ಒಂದಿಷ್ಟು ಮೋಡಗಳ ಗುಂಪಿತ್ತು, ಅದು ಘನ ಅನೀಕ ಅಂತ ಅನಿಸ್ಕೊಡುತ್ತೆ. ಘನ ಅಂದ್ರೆ ಮೋಡ, ಆ ಮೋಡದ ಪಟಲ, ಒಂದು ಪರಂಪರೆ, ಒಂದು ಗುಂಪು. ಅದನ್ನ ಗಾಳಿ ಜೋರಾಗಿ ಬಂದಾಗ, ಬೀಸಿದಾಗ ಹೇಗೆ ಚದರಿ ಹೋಗುತ್ತೋ, ಮೋಡಗಳ ನಾಶ ಹೇಗಾಗುತ್ತೋ ಆ ತರ ಈ ಕಾಲ, ಅಗ್ನಿ, ರುದ್ರ ಎಲ್ಲ ಒಟ್ಟಿಗೆ ಆ ಪ್ರಳಯ ಕಾಲದಲ್ಲಿ ಬಂದು ಇಡೀ ಜಗತ್ತನ್ನ ಸಂಹಾರ ಮಾಡಲಾಗತ್ತೆ ಅಂತ ಇಷ್ಟು ವಿಷಯ. ಇದೇ ಸಂದರ್ಭದಲ್ಲಿ ವಾಮನ ಪುರಾಣದ ಮಾತನ್ನ ಕೊಡ್ತಾರೆ. ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ, ಏನು ಪ್ರಳಯ ಕಾಲದಲ್ಲಿ ರುದ್ರದೇವರ ಒಳಗಡೆ ಇರುವಂತಹ ಯಾವ ಭಗವಂತನ ರೂಪ ಸಂಹಾರ ಮಾಡಿತ್ತು ಅಂದ್ರೆ ನರಸಿಂಹ ರೂಪ ಸಂಹಾರ ಮಾಡಿತ್ತು ಅಂತ ಕೆಲವು ಕಡೆ ಸಂಕರ್ಷಣ ರೂಪಿ ಪರಮಾತ್ಮ ಈ ಪ್ರಳಯವನ್ನ ಮಾಡ್ತಾನೆ ಅಂತ. ಅಂತೂ ರುದ್ರದೇವರ ಅಂತರ್ಯಾಮಿ, ಅದು ಸಂಕರ್ಷಣ ಅಂತ ಕೆಲವರು, ಅದು ನರಸಿಂಹ ಅಂತ ಕೆಲವರು. ಈ ಭಾಗವತದ ತಾತ್ಪರ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದ ಶ್ಲೋಕದಲ್ಲಿ ಏನಿದೆ ಅಂತ ನೋಡೋಣ. ವಾಮನ ಪುರಾಣದ ಮಾತು. ಮತ್ಸ್ಯಾದಿರೂಪಿ ಪೋಷಯತಿ ನೃಸಿಂಹೋ ರುದ್ರ ಸಂಸ್ಥಿತ ವಿಲಾಪಯೇತ್ ವಿರಿಂಚಸ್ಥಃ ಸೃಜತೆ ವಿಷ್ಣುರವ್ಯಯ. ವಾಮನ ಪುರಾಣದ ಪ್ರಕಾರ ಪೋಷಣೆ ಮಾಡೋನ್ ಯಾರು ಅಂತಂದ್ರೆ ಅದು ಮತ್ಸ್ಯ, ಕೂರ್ಮ, ವರಾಹ ಮುಂತಾದ ಎಲ್ಲ ಭಗವಂತನ ರೂಪ. ಅದು ಪೋಷಣೆಯನ್ನು ಮಾಡುತ್ತೆ. ಸೃಷ್ಟಿಯನ್ನ ಮಾಡೋದು ಯಾರು ಅಂದ್ರೆ ಬ್ರಹ್ಮದೇವರ ಒಳಗಡೆ ಇರುವಂತಹ ಭಗವಂತನ ರೂಪ, ಅದು ಸೃಷ್ಟಿಯನ್ನ ಮಾಡತ್ತೆ. ಹಾಗಾದ್ರೆ ಸೃಷ್ಟಿ ಮಾಡೋದು ಬ್ರಹ್ಮದೇವರ ಒಳಗಡೆ ಇರುವಂತಹ ರೂಪ. ಆಮೇಲೆ ಲೋಕವನ್ನ ಕಾಪಾಡೋದು ಮತ್ಸ್ಯ, ಕೂರ್ಮ, ವರಾಹ ರೂಪದಲ್ಲಿ ತಾನೇ ಸ್ವಯಂ ವಿಷ್ಣುನೇ ಕಾಪಾಡೋದು. ಅವನೇ ನೇರವಾಗಿ ಬಂದ ಆಯಾಯ ಅವತಾರವನ್ನ ಎತ್ತಿ ಕಾಪಾಡಿದ. ಇನ್ನು ಸಂಹಾರ ಮಾಡ್ಬೇಕಾದ್ರೆ ನರಸಿಂಹೋ ರುದ್ರ ಸಂಸ್ಥಿತ, ರುದ್ರದೇವರ ಒಳಗಡೆ ನರಸಿಂಹ ಅಂದ್ರೆ ನರಸಿಂಹ ರೂಪಿ ಪರಮಾತ್ಮ ತಾನು ಸಂಹಾರ ಮಾಡ್ತಾ ಅಂತ ಸ್ಪಷ್ಟವಾಗಿರೋದ್ರಿಂದ ಇಲ್ಲೆಲ್ಲ ಕಾಲಾಗ್ನಿ ರುದ್ರಾತ್ಮ ಅಂದ್ರೆ ಎಂದಿಗೂ ಕೂಡ ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ಭಗವಂತನಿಗೆ ಅಂದ್ರೆ ತ್ರಿಮೂರ್ತಿಗಳು ಒಂದೇ ಅಲ್ಲ. ಅವರಲ್ಲಿ ತಾರತಮ್ಯನೂ ಇದೆ, ಅವರು ಒಂದೇ ಅಲ್ವೇ ಅಲ್ಲ, ಅವರಲ್ಲಿ ಭೇದ ಇದ್ದೇ ಇದೆ, ಅವ್ರು ಬೇರೆ ಬೇರೆ ಅಂತ ಇಷ್ಟನ್ನ ತಿಳಿದೆ. ಸರಿ, ಇಷ್ಟೆಲ್ಲ ಆಯ್ತು. ಇದಕ್ಕೆಲ್ಲ ಪ್ರಮಾಣ ಇದೆಯಾ? ದೇವರೇ ಎಲ್ಲವನ್ನೂ ಮಾಡ್ತಾರೆ, ಇಲ್ಲಿ ಏನ್ ಪ್ರಮಾಣ ಇದೆ ಅಂದ್ರೆ ಅದಕ್ಕೆ ಉತ್ತರ ಹೇಳಲಿಕ್ಕೆ ಮುಂದೆ ಶ್ಲೋಕ ಹೊರಟಿದೆ. 44ನೇ ಶ್ಲೋಕ. ಇತ್ತಂ ಭಾವೇನ ಕಥಿತೋ ಭಗವಾನ್ ಭಗವತ್ತಮಃ ನೇತ್ತಂ ಭಾವೇನ ಹಿ ಪರಂ ದ್ರಷ್ಟುಮರ್ಹಂತಿ ಸೂರಯಃ. ಇತ್ತಂ ಭಾವೇನ ಕಥಿತ. ಇದುವರೆಗೆ ಸೃಷ್ಟಿ, ಸ್ಥಿತಿ, ಸಂಹಾರ ಅಂತ ಈ ಪ್ರಕಾರವಾಗಿ, ಇತ್ತಂ ಭಾವ ಅಂದ್ರೆ ಈ ಪ್ರಕಾರ ಅಂತ ಅರ್ಥ. ಈ ಪ್ರಕಾರ ಎಲ್ಲಾ ರೀತಿಯಿಂದ ಶ್ರೇಷ್ಠನಾದವನು ದೇವರು. ಯಾಕೆ? ಅವನೇ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನ ಮಾಡ್ತಾನೆ ಜಗತ್ತಿಗೆ. ಅವನಲ್ಲಿ ಯಾವುದೇ ದೋಷ ಇಲ್ಲ, ಅವನು ಎಲ್ಲಾ ವಸ್ತುಗಳಿಗಿಂತ ಬೇರೆ ಅಂತ ಏನೇನು ದೇವರ ಬಗ್ಗೆ ಇದುವರೆಗೂ ತಿಳಿಸಿದ್ವಿ. ಆದ್ರಿಂದಲೇ ಅವನನ್ನ ಭಗವಾನ್ ಅಂತ ಅಷ್ಟೇ ಅಲ್ಲ, ಭಗವತ್ತಮ ಅಂತ ಹೇಳಿದ್ವಿ. ಯಾರು ಪೂಜ್ಯರಿದಾರೋ ಅವರಿಗೆಲ್ಲ ಪೂಜ್ಯ ಭಗವತ್ತಮ ಅಂತ ಹೇಳ್ತಾರೆ. ಭಗವಾನ್ ಅಂತ ಯಾರನ್ನ ಕರಿತೀವಿ? ಯಾರು ಪೂಜ್ಯರು, ಯಾರಿಗೆ ಗೌರವ ಕೊಡ್ಲಿಕ್ಕೆ ಯೋಗ್ಯತೆ ಇದೆಯೋ ಅಂಥವರೆಲ್ಲ ಭಗವಾನ್ ಅಂತ ಅನಿಸ್ಕೊಡ್ತಾರೆ.
ಅಂದ್ರೆ ಸಂಸ್ಕೃತದಲ್ಲಿ ಭಗವಾನ್ ಅಂದ್ರೆ ಭಗವಂತನೇ ಆಗ್ಬೇಕು ಅಂತಿಲ್ಲ. ಯಾರು ಭಗವಾನ್ ಅನ್ಬೋದು, ಯಾರು ಪೂಜ್ಯರಿದಾರ. ಆದ್ರೆ ಭಗವತ್ತಮ ಅಂದ್ರೆ ಪೂಜ್ಯರಲ್ಲಿ ಪೂಜ್ಯ ಅಂದ್ರೆ ಅದು ಭಗವಂತ ಮಾತ್ರ. ಅಂದ್ರೆ ಭಗವತ್ತಮ ಅಂಥ ದೇವರನ್ನ ಪರಂ ದ್ರಷ್ಟುಂ ಸೂರಯೋ ಅರ್ಹಂತಿ. ಅಂಥ ದೇವರ ಬಗ್ಗೆ ಈ ವಿಷಯನೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಅವ್ರು ಜ್ಞಾನಿಗಳೇ ಆಗಿರ್ಬೇಕು. ಜ್ಞಾನಿಗಳಿಗೆ ಮಾತ್ರ ಇಂಥ ದೇವರನ್ನು ತಿಳಿಯಲಿಕ್ಕೆ ಸಾಧ್ಯ ಅಂತ ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಯಾಕಂದ್ರೆ ಜ್ಞಾನಿಗಳು ತಿಳಿಯಕ್ ಆಗಲ್ಲ ಅಂತಿಲ್ಲ, ಖಂಡಿತ ತಿಳ್ಕೊಳ್ತಾರೆ ಅಂತ. ಕೆಲವ್ರು ಏನ್ ಮಾಡಿದ್ದಾರೆ, ಈ ಶ್ಲೋಕಕ್ಕೆ ಅಪಾರ್ಥ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಮಧ್ವಾಚಾರ್ಯರ ವ್ಯಾಖ್ಯಾನ ಇದಕ್ಕೂ ಇದೆ ಈ ಶ್ಲೋಕಕ್ಕೆ. ಇಲ್ಲಿ ಬರೆಯೋ ವ್ಯಾಖ್ಯಾನ ಅವ್ರು ಎಷ್ಟು ಅಂದ್ರೆ ಭಗವತ್ತಮಃ ನಾ ಪುರುಷಃ, ಇಷ್ಟೇ 3 ಪದ ಹಾಕಿದ್ದಾರೆ. ಈ 3 ಪದ ಹಾಕಿ ಏನ್ ಆಚಾರ್ಯ ತಿಳಿಸಿದ್ದಾರೆ ಅಂದ್ರೆ, ಕೆಲವರೆಲ್ಲ ಈ ವಾಕ್ಯಕ್ಕೆ ಬೇರೆನೆ ಅರ್ಥ ಮಾಡಿದ್ದಾರೆ. ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಇಂಥ ದೇವರ ಬಗ್ಗೆ ಜ್ಞಾನಿಗಳಿಗೂ ತಿಳ್ಕೊಳ್ಲಿಕ್ಕೆ ಆಗಲ್ಲ ಅಂತ ಬರ್ದ್ಬಿಟ್ಟಿದೆ. ಜ್ಞಾನಿಗಳು ತಿಳ್ಕೊಳ್ಲಿಕ್ಕೆ ಆಗಲ್ಲ ಅಂದ್ರೆ, ಅವ್ರ ಕೈಲೂ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ, ಯಾಕೆ ಇಷ್ಟೆಲ್ಲ ಶುಕಾಚಾರ್ಯ ಪರೀಕ್ಷಿತ ರಾಜನಿಗೆ ಉಪದೇಶ ಕೊಡ್ಬೇಕು? ಅರ್ಥನೇ ಇಲ್ಲ. ಹಾಗಾಗಿ ಜ್ಞಾನಿಗಳಾದವ್ರು ಮಾತ್ರ ತಿಳ್ಕೊಳ್ಳಲ್ಲ ಅಂತಿಲ್ಲ, ತಿಳಿದೇ ತಿಳಿತಾರೆ ಅಂತ ಅರ್ಥ ಮಾಡ್ಬೇಕು. ಆದ್ರಿಂದ ಅವ್ರ ಪ್ರಕಾರ ಏನ್ ಮಾಡ್ಬಿಟ್ಟಿದ್ದಾರೆ, ಇತ್ತಂ ಭಾವೇನ ನ ದ್ರಷ್ಟುಮರ್ಹಂತಿ ಸೂರಯ. ಈ ರೀತಿಯಾಗಿ ಜ್ಞಾನಿಗಳು ತಿಳ್ಕೊಳ್ಳಿಕ್ಕೆ ಆಗಲ್ಲ, ಅವ್ರಿಗೆ ಶಕ್ತಿ ಇಲ್ಲ ಅಂತ ಹೇಳಿ ಹೀಗೆ ಅರ್ಥವನ್ನು ಮಾಡಿದ್ದಾರೆ. ಮೊದಲನೇ ಲೈನ್ ನೋಡ್ಬಹುದು ನೀವು. ಇತ್ತಂ ಭಾವೇನ ಕಥಿತ, ಭಗವಂತ ಯಾವುದೇ ದೋಷವನ್ನು ಹೊಂದಿಲ್ಲ, ಎಲ್ರಿಗೂ ಉಪಕಾರ ಮಾಡ್ತಾನೆ, ಸರ್ವೋತ್ತಮ, ಎಲ್ಲರಿಗಿಂತಲೂ ಬೇರೆ ಅಂತ ಹೀಗೆ ಎಲ್ಲ ಕಡೆ ಹೇಳಿದ್ದಾರೆ ಹಿಂದೆ. ಆದ್ರೆ ಇಂಥ ಭಗವಂತನನ್ನ ನ ಸೂರಯ ಅಂತ ಮುಂದಿನ ವಾಕ್ಯ ನೋಡಿದಾಗ ಯಾವುದೇ ಸೂರಿಗಳು ಅಂದ್ರೆ ಜ್ಞಾನಿಗಳು ನ ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗಲ್ಲ ಅಂತ ಬರ್ದ್ಬಿಡಿದೆ. ಮತ್ತೆ ಇಷ್ಟವರೆಗೆ ಹೇಳಿದ್ ಯಾಕೆ? ಮತ್ತೆ ಹಿಂದಿನ ವಾಕ್ಯಕ್ಕೂ ಮುಂದಿನ ವಾಕ್ಯಕ್ಕೂ ಸಂಬಂಧನೇ ಇಲ್ಲ ಅಂತ ಆಯ್ತು. ಇಷ್ಟವರೆಗೆ ಉಪದೇಶ ಕೊಟ್ರಂತೆ, ಅದೇ ತಿಳ್ಕೊಳ್ಳಿಕ್ ಆಗಲ್ವಂತೆ ಜ್ಞಾನಿಗಳು, ಮತ್ತೆ ಯಾಕೆ ಉಪದೇಶ ಕೊಡ್ಬೇಕು? ಅದಕ್ಕೋಸ್ಕರ ಆಚಾರ್ಯ ಏನ್ ಮಾಡ್ತಾರೆ, ಇದಕ್ಕೆ 2 ತರ ವಿವರಣೆ ಇದೆ. ಒಂದು ಮಧ್ವಾಚಾರ್ಯ ನೇರವಾದ ವಿವರಣೆ ಏನು, ನೇತ್ತಂ ಭಾವೇನ ಅಂತ ಒಂದು ಶಬ್ದ ಇದೆಯಲ್ಲ 2ನೇ ಸಾಲಿನಲ್ಲಿ, ಅಲ್ಲಿ ಪದಚ್ಛೇದ ಮಾಡ್ಬೇಕಾದ್ರೆ ನ ಅಂತ ಮಾಡ್ಬಾರ್ದು, ನಾ ಅಂತ ಸ್ವಲ್ಪ ದೀರ್ಘ ಎಳಿಬೇಕು. ನಾ ಇತ್ತಂ ಭಾವೇನ ಸೇರಿಸಿದಾಗ ನೇತ್ತಂ ಭಾವೇನ ಅಂತ ಆಗತ್ತೆ. ಅದೇನು ನಾ ಅನ್ನೋದಕ್ಕೂ ನ ಅನ್ನೋದಕ್ಕೆ ಏನ್ ವ್ಯತ್ಯಾಸ? ನ ಅಂದ್ರೆ ಇಲ್ಲ ಅಂತ ಅರ್ಥ. ನಾ ಅಂದ್ರೆ ಪುರುಷ, ಅಂದ್ರೆ ನಾರಾಯಣನಿಗೆ ನಾ ಅಂತ ಹೆಸರಿದೆ, ಪುರುಷನಿಗೆ ನಾ ಅಂತ ಕರೀತಾರೆ. ಪುರುಷ ಅಂದ್ರೆ ಯಾವ ಪುರುಷ? ಯಾರು ದೇಹದ ಒಳಗಡೆ ಇದ್ದು ಅಂತರ್ಯಾಮಿಯಾಗಿ ನಮ್ಗೆಲ್ಲ ಪ್ರೇರಣೆ ಮಾಡ್ತಾನೋ ಅಂಥ ಪುರುಷ. ಅಂದ್ರೆ ನಾ ಅಂದ್ರೆ ನಾರಾಯಣ, ನರ ನಾರಾಯಣ, ನಾ ನರವು ನರಹ ಅಂತ ಈ ತರದ ಶಬ್ದಗಳೇನ್ ಬರುತ್ತಲ್ಲ, ಇದೆಲ್ಲ ಭಗವಂತನ ಹೇಳುವಂತ ಶಬ್ದ. ಅಲ್ಲಿ ನರನಾರಾಯಣನಲ್ಲಿ ವ್ಯತ್ಯಾಸ ಇದೆ, ಅದಿರ್ಲಿ, ಅಲ್ಲಿ ನಾವು ಬೇರೆ ಬೇರೆ ತರ ವ್ಯಾಖ್ಯಾನ ಮಾಡ್ತೀವಿ. ಅಂತೂ ನರ ನಾ ಅಂತೆಲ್ಲ ಈ ಶಬ್ದಗಳು ಆ ನಾರಾಯಣನನ್ನ ಹೇಳುವಂತ ಶಬ್ದ. ಅಲ್ಲಿ ನಾ ಅನ್ನೋ ಶಬ್ದದಿಂದ ಏನ್ ತೋರಿಸ್ಕೊಟ್ರು ಅಂದ್ರೆ, ಆ ನಾರಾಯಣ ಏನಿದಾನಲ್ಲ ಅವನನ್ನ ಈ ರೀತಿಯಲ್ಲಿ ಜ್ಞಾನಿಗಳಲ್ಲಿ ತಿಳ್ಕೊಳ್ಳಿಕ್ಕೆ ಸಮರ್ಥರಾಗಿದ್ದಾರೆ, ಅವ್ರು ತಿಳ್ಕೊಳ್ತಾರೆ. ಇತ್ತಂ ಭಾವೇನ ನಾ ಅಂತ ಹೇಳಿ ಈ ರೀತಿಯಾಗಿ ಯಾವ ಭಗವಂತ ಇದ್ದಾನೆ ಅಂತ ಪರಮಪುರುಷನಾದ ನಾರಾಯಣನನ್ನ ಎಲ್ರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಕಷ್ಟ ಏನಿಲ್ಲ ಅಂತ ಇದು ಒಂದರ್ಥ ಹೇಳಿದೆ. ಮತ್ತೊಂದು ಅರ್ಥ ಏನಂದ್ರೆ, ಈ ವಾಕ್ಯಕ್ಕೆ ನ ಅಂದ್ರೆ ತಿಳ್ಕೊಳಲ್ಲ ಅಂತಿಲ್ಲ, ಭಗವಂತನ ಬಗ್ಗೆ ಇಂತಹ ವಿಷಯ ತಿಳ್ಕೊಳ್ತಾರೆ ಅಂತ ಒತ್ತಿ ಹೇಳಲಿಕ್ಕೆ 2 ನ ಹೇಳ್ತಾರೆ. ಅಂದ್ರೆ ಇವರು ಬುದ್ಧಿವಂತರಲ್ಲ ಅಂತಲ್ಲ, ಅಂದ್ರೆ ಇವರು ಬುದ್ಧಿವಂತರೇ ಆಗಿದ್ದಾರೆ ಅಂತ. ಇವನ್ ಪೆದ್ದ ಅಂತ ಅಲ್ಲ ಅಂತ ಹೇಳ್ಬೇಕು. ಪೆದ್ದ ಅಂತ ಅಲ್ಲ ಅಂತಲ್ಲ ಅಂದ್ರೆ ಏನಂತ, ಇವನ್ ಪೆದ್ದನೆ ಅಂತ ಅರ್ಥ. 2 ಸಲಿ ನಾವು ನ ಅಂತ ಹೇಳಿದ್ರೆ ಅದು ಹೌದೇ ಹೌದು ಅಂತ ಖಂಡಿತವಾಗಿ ಹೇಳ್ದಾಗ ಆಗ್ಬಿಡುತ್ತೆ. ಅದರಿಂದ ಇವನೊಂದು ಕೆಟ್ಟವನು ಅಂತ ಹೇಳಲಿಕ್ಕೆ ಆಗಲ್ಲ ಅಂದ್ರೆ ಏನಂತ, 2 ಸಲ ಹೇಳಿದ್ರೆ ಕೆಟ್ಟವನೇ ಅಂತ ಅರ್ಥ. ಆತರ ಇಲ್ಲಿ ನ ಇತ್ತಂ ಭಾವೇ ನ ಅಂದ್ರೆ ಜ್ಞಾನಿಗಳು ಈ ರೀತಿ ದೇವರನ್ನು ತಿಳ್ಕೊಳ್ಳಿಕ್ ಆಗಲ್ಲ ಅಂತ ಅಲ್ಲ, ಅಂದ್ರೆ ತಿಳ್ಕೊಳ್ತಾರೆ ಅಂತ. ಈ ರೀತಿಯಲ್ಲಿ ಅದಕ್ಕೆ ಅರ್ಥ ಮಾಡ್ಬೇಕು. ಇಲ್ಲ ಅಂದ್ರೆ ಹಿಂದಿನ ವಾಕ್ಯಕ್ಕೂ ಮುಂದಿನ ವಾಕ್ಯಕ್ಕೂ ಎಲ್ಲ ವಿರೋಧ ಬರುತ್ತೆ, ಅದರಿಂದ ಇದು ಸರಿ ಇಲ್ಲ ಅಂತ ಇದು ಒಂದು ಅರ್ಥವನ್ನ ಇಲ್ಲಿ ತಿಳಿಸಿದ್ದಾರೆ. ಅದನ್ನ ಪರಮಪುರುಷನಾದ ನಾರಾಯಣ ಏನಿದಾನೆ ಅವನ ಬಗ್ಗೆ ಇಷ್ಟು ಹೇಳಿದ್ದಾರೆ, ಅವನ್ನ ಹೀಗೆ ಜ್ಞಾನಿಗಳೆಲ್ಲ ತಿಳ್ಕೊಡ್ತಾರೆ ಅಂತ ಈ ರೀತಿ ಅರ್ಥವನ್ನ ಈ ಶ್ಲೋಕಕ್ಕೆ ಮಾಡ್ಬೇಕು ಅಂತ ಇಷ್ಟು. ಇನ್ನೊಂದು ಅರ್ಥವನ್ನ ಹೇಳ್ತಾರೆ. ಏನ್ ಅರ್ಥವನ್ನ ಹೇಳ್ತಾರೆ ಅಂದ್ರೆ, ಈ ಯಥೋಬಾ ಇಮಾನಿ ಭೂತಾನಿ ಜಾಯಂತೆ ಅಂತ ಒಂದು ತೈತರೀಯ ಉಪನಿಷತ್ತಿನಲ್ಲಿ ಮಾತು ಬರುತ್ತೆ.
ಅಂದ್ರೆ ದೇವರಿಂದಲೇ ಜಗತ್ತಿನ ಸೃಷ್ಟಿ, ದೇವರಿಂದಲೇ ಜಗತ್ತಿನ ಸಂಹಾರ, ದೇವರಿಂದಲೇ ಜಗತ್ತಿನ ಪಾಲನೆ. ಅದನ್ನೇ ತಿಳ್ಕೊಳ್ಳಿ, ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮ, ಅದೇ ಬ್ರಹ್ಮ ಅಂತ ಅನಿಸ್ಕೊಳತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಬ್ರಹ್ಮ ಯಾರು? ಆ ಪರಮಪುರುಷ ನಾರಾಯಣನೇ. ಅದು ಚತುರ್ಮುಖ ಬ್ರಹ್ಮದೇವರ ಬಗ್ಗೆ ಅಲ್ಲಿ ಹೇಳಿಲ್ಲ. ಅದರಿಂದಲೇ ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸಯತಃ ಅಂತ ಮೊದಲು ಬ್ರಹ್ಮಸೂತ್ರಗಳು ಬರುತ್ತೆ. ಅಲ್ಲಿ ಬ್ರಹ್ಮನ ಬಗ್ಗೆ ವಿಚಾರ ಮಾಡಿ, ಯಾಕೆಂದ್ರೆ ಆ ಬ್ರಹ್ಮನೇ ಇಡೀ ಜಗತ್ತಿನ ಸ್ಥಿತಿ ಸಂಹಾರ ಎಲ್ಲ ಮಾಡೋನು ಅಂತೆಲ್ಲ ಬರುತ್ತಲ್ಲ, ಅದರ ವಿವರಣೆಯಾಗಿ ಇದೆಲ್ಲ ಇದೆ ಭಾಗವತದ ಪದ್ಯ. ಹೀಗೆ ಬ್ರಹ್ಮಸೂತ್ರ, ಭಾಗವತ, ವೇದವಾಕ್ಯ ಇದೆಲ್ಲ ಸೇರ್ಕೊಂಡು ಅರ್ಥ, ಅದನ್ನ ಇಲ್ಲಿ ವಿಸ್ತಾರವಾಗಿ ಬಿಡಿಸಿದ್ದಾರೆ. ಇದುವರೆಗೆ ನಾವು ಅದನ್ನ ನೋಡಿದ್ವಿ. ಮುಂದಕ್ಕೆ ಹೋಗೋಣ. 45ನೇ ಶ್ಲೋಕ. ನ ಚಾಸ್ಯ ಜನ್ಮ ಕರ್ಮಾಣಿ ಪರಸ್ಯ ನ ವಿಧೀಯತೆ ಕರ್ತೃತ್ವಂ ಪ್ರತಿಷೇಧಾರ್ಥಂ ಮಾಯಯಾರೋಪಿತಂ ಹಿ ತತ್. ಇಷ್ಟುವರೆಗೆ ಭಗವಂತನೇ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಮಾಡ್ತಾನೆ ಅಂತ ಹೇಳಿದ್ರು. ಆದ್ರೆ ಕೆಲವ್ರು ಒಪ್ಪಲ್ಲ, ದೇವ್ರು ಈ ಜಗತ್ತಕ್ಕೆ ಕಾರಣನೇ ಅಲ್ವಂತೆ. ಅದು ಯಾವ ದೇವರಾಗ್ಲಿ ಜಗತ್ತಕ್ಕೆ ಕಾರಣನೇ ಅಲ್ಲ, ಇದೆಲ್ಲ ಸುಳ್ಳು, ಕಾಲ್ಪನಿಕ ಈ ಜಗತ್ತು, ಇದೆಲ್ಲ ಸುಳ್ಳು. ಯಾಕೆ ಬ್ರಹ್ಮ ಒಂದೇ ಸತ್ಯ, ಮಿಕ್ಕಿದೆಲ್ಲ ಸುಳ್ಳು ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಅವನಲ್ಲಿ ನಿಜವಾಗ ಕರ್ತೃತ್ವನೇ ಇಲ್ಲ, ಅವನ್ ಮಾಡೋದು ಅಂತಾನೆ ಇಲ್ಲ. ಮತ್ ಯಾಕೆ ಇದನ್ನೆಲ್ಲ ಹೇಳ್ತೀರಿ ಅಂದ್ರೆ, ಅವ್ರು ಹೇಳೋದೇನಂದ್ರೆ, ಅದು ಇಲ್ಲ ಅಂತ ಒಂದು ವಸ್ತು ಬಗ್ಗೆ ಹೇಳ್ಬೇಕು ಅಂದ್ರೆ ಇದೆ ಅಂತ ಹೇಳ್ಬೇಕು ಅನಿವಾರ್ಯ. ಈಗ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ನೋಡ್ದ, ಕಪ್ಪೆ ಚಿಪ್ಪನ್ ಬೆಳ್ಳಿ ಅಂತ ತಿಳ್ಕೊಂಡ, ಅಲ್ಲಿ ಬೆಳ್ಳಿ ಅಂತ ಒಂದು ಇತ್ತು ಅಂತ ಆದ್ರೆ ಮುಂದೆ ಬೆಳ್ಳಿ ಇರ್ಲಿಲ್ಲ ಅಂತ ಹೇಳ್ಬೋದಲ್ಲ. ಈಗ ಬೆಳ್ಳಿ ಇಲ್ಲ ಅನ್ಬೇಕು ಅಂದ್ರೆ ಒಂದ್ ವಸ್ತು ಇದೆ ಅಂತ ಆಗ್ಬೇಕಲ್ಲ. ಈಗ ಈ ವ್ಯಕ್ತಿ ಇಂಥ ದಿವ್ಸ ಇರ್ಲಿಲ್ಲ ಅಂದ್ರೆ ಆ ವ್ಯಕ್ತಿ ಇರ್ಬೇಕಲ್ಲ ಜಗತ್ನಲ್ಲಿ, ಇಲ್ಲದೆ ಹೋದ್ರೆ ಅದನ್ನ ಇಲ್ಲ ಅಂತ ಹೇಗೆ ಹೇಳೋದು? ಅದನ್ನ ನಿಷೇಧ ಮಾಡ್ಲಿಕ್ಕೆ ಅದಿದೆ ಅಂತ ಒಪ್ಕೊಳ್ಳೋದಷ್ಟೇ, ಹಾಗಂತ ಸತ್ಯ ಏನಲ್ಲ. ಈಗ ಮೊಲಕ್ಕೆ ಕೊಂಬು ಇಲ್ಲ ಅಂತ ಹೇಳ್ತೀವಿ, ಮೊಲ ಕೊಂಬಿಲ್ಲ ಅಂತ ಹೇಳ್ಬೇಕು ಅಂದ್ರೆ ಮೊಲಕ್ಕೆ ಕೊಂಬು ಅಂತ ಏನೋ ಜ್ಞಾನ ಬರ್ಬೇಕಲ್ಲ. ಮೊಲಕ್ಕೆ ಕೊಂಬು ಅನ್ನೋ ಜ್ಞಾನವೇ ಬರ್ದೇ ಇದ್ರೆ ಅದನ್ನ ಇಲ್ಲ ಅಂತ ಆದ್ರೆ ಹೇಗೆ ಹೇಳೋದು? ಹಾಗಾದ್ರೆ ವಾಸ್ತವಿಕವಾಗಿ ಮೊಲದ ಕೊಂಬು ಇಲ್ಲ, ಅದೇ ರೀತಿ ವಾಸ್ತವಿಕವಾಗಿ ಈ ಜಗತ್ತಿಲ್ಲ. ಆದ್ರೆ ಈ ಬ್ರಹ್ಮದಲ್ಲಿ, ಪರಮಾತ್ಮನಲ್ಲಿ ಜಗತ್ತೆಲ್ಲ ಇದೆ ಅಂತ ತೋರತ್ತಷ್ಟೇ. ಹೇಗೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರತ್ತೋ ವಾಸ್ತವಿಕವಾಗಿ ಇಲ್ವೋ, ಹಗ್ಗವನ್ನು ನೋಡಿ ಹೇಗೆ ಹಾವು ಅಂತ ತಿಳಿತೀವೋ ವಾಸ್ತವಿಕವಾಗಿ ಹಾವಿಲ್ವೋ, ಅದೇ ತರ ಬ್ರಹ್ಮದಲ್ಲಿ ಜಗತ್ ಇದೆ ಅಂತ ಕಾಣ್ತಾ ಇದೆ, ವಾಸ್ತವಿಕವಾಗಿ ಏನೂ ಇಲ್ಲ. ಜಗತ್ತೇ ಇಲ್ಲ ಅಂದ್ಮೇಲೆ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಆ ಸೃಷ್ಟಿಕರ್ತೃತ್ವ ದೇವರಲ್ಲಿದೆ, ಇದೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾಯೆಯ ಆರೋಪಿತಂ, ಇದನ್ನೆಲ್ಲ ಮಾಯಾ ಶಕ್ತಿಯಿಂದ ಆರೋಪ ಮಾಡಿದೀವಿ. ಅದೇ ಅರ್ಥ, ಆ ಮಾಯೆ ಇದೆಯಲ್ಲ, ಅಜ್ಞಾನ ಅವಿದ್ಯೆ, ಅದು ತೋರ್ಸತ್. ಹೀಗೆ ವಾಸ್ತವಿಕ ಇಲ್ದೇ ಇರೋದನ್ನೆಲ್ಲ ತೋರ್ಸತ್ತೆ. ಹೇಗೆ ದೂರದಲ್ಲಿದ್ದಾಗ ನಮಗ್ ಒಂದ್ ವಸ್ತು ಕಾಣಲ್ಲ, ಆ ವಸ್ತು ಏನು ಅಂತ ಕೇಳಿದ್ರೆ ಏನೇನೋ ಹೇಳ್ತೀವಿ, ಯಾಕೆ ದೂರದಲ್ಲಿದೆ, ದೋಷ ಬೇರೆ ಇದೆ, ನಮಗ್ ಗೊತ್ತಾಗ್ತಾ ಇಲ್ಲ. ಅದೇ ಹತ್ತಕ್ಕೆ ಹೋದ್ರೆ ಸರಿಯಾಗಿ ಹೇಳ್ತೀವಿ. ಅಂದ್ರೆ ದೋಷ ಇದ್ದಾಗ ಏನಾಗತ್ತೆ, ಒಂದ್ ವಸ್ತು ಇನ್ನೊಂದ್ ವಸ್ತುವಾಗಿ ಕಾಣ್ಬಹುದು, ಇಲ್ಲ ಒಂದ್ ವಸ್ತುವಿನ ಬಗ್ಗೆ ತೀರಾ ಅಜ್ಞಾನನೂ ಇರ್ಬಹುದು. ಹಾಗೆ ಇಡೀ ಜಗತ್ತಿನ ಬಗ್ಗೆ ಅಜ್ಞಾನ ಏನಿದೆ ಜೀವನಿಗೆ ಅಂದ್ರೆ, ಜಗತ್ತು ಇದೆ ಅನ್ನೋದೇ ಒಂದು ದೊಡ್ಡ ಅಜ್ಞಾನ. ಈ ಜಗತ್ತು ಇಲ್ವೇ ಇಲ್ಲ, ಅಲ್ಲ ನೋಡ್ತಾ ಇದೀವಲ್ಲ ಅಂದ್ರೆ ಇದು ನಿಮ್ಮ ಅಜ್ಞಾನ, ಅಜ್ಞಾನದಿಂದ ನೋಡ್ತಾ ಇದೀರಿ. ಒಂದ್ ದಿವ್ಸ ನಿಮಗೆ ಗೊತ್ತಾಗತ್ತೆ ಜಗತ್ ಯಾವ್ದು ಇಲ್ಲ, ಇದೆಲ್ಲ ಸುಳ್ಳು ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ನಚ ಅಸ್ಯ ಜನ್ಮ ಕರ್ಮಾಣಿ ಪರಸ್ಯ ನ ವಿಧೀಯತೆ. ಆದ್ರೆ ಹೀಗೆ ಹೇಳ್ಬೇಡಿ, ಯಾಕೆಂದ್ರೆ ವೇದಾದಿ ಶಾಸ್ತ್ರಗಳಲ್ಲಿ ದೇವರ ಈ ಜನ್ಮ ಕರ್ಮ, ಅವನು ಏನೇ ಅನೇಕ ಅವತಾರಗಳನ್ನ ಎತ್ತುತ್ತಾನೆ, ಅದೇ ರೀತಿ ಅನೇಕ ಕರ್ಮಗಳನ್ನ ಏನ್ ಮಾಡ್ತಾನೆ, ಇದನ್ನೆಲ್ಲ ವೇದಶಾಸ್ತ್ರ ಮುಖ್ಯವಾಗಿ ಹೇಳ್ತಾನೇ ಇದೆ, ಹೇಳಲ್ಲ ಅಂತ ಹೇಳಲೇಬೇಡಿ. ಅಲ್ಲ ಮಾಯೆಯ ಆರೋಪಿತಂ, ಇದೆಲ್ಲ ಸುಳ್ಳಲ್ವಾ ಅಂದ್ರೆ, ಅದು ಮಾಯಾ ಅಂದ್ರೆ ದೇವರ ಇಚ್ಛೆ ಅಂತ ಅರ್ಥ. ನಾನು ಹಿಂದೆನೂ ಕೂಡ ಹೇಳ್ದೆ, ಮಾಯಾ ಅನ್ನೋ ಶಬ್ದಕ್ಕೆ ಅವಿದ್ಯೆ ಅಜ್ಞಾನ ಅಂತ ಅರ್ಥ ಅಲ್ಲ. ಮಾಯಾ ಅನ್ನೋ ಶಬ್ದಕ್ಕೆ ಭಗವಂತನ ಇಚ್ಛೆ, ದೇವರ ಇಚ್ಛೆ ಪಟ್ಟ, ಹಾಗಾಗಿ ಅನೇಕ ರೂಪಗಳನ್ನು ತಗೊಂಡ್ ಬಂದ ಅಷ್ಟೆ. ಆದ್ರಿಂದ ಯಾವುದು ಸುಳ್ಳಲ್ಲ. ಅದಕ್ಕೆ ಅವ್ರು ತಕ್ಷಣ ಒಂದು ಆಕ್ಷೇಪ ಮಾಡ್ತಾರೆ, ಅಲ್ಲ ಮಾಯೆ ಅನ್ನೋ ಶಬ್ದಕ್ಕೇನೋ ಬೇರೆ ಅರ್ಥ ಹೇಳ್ತೀರಿ, ಮಾಯಾವಾದಿಗಳು ಅಂತ ಇದ್ದಾರೆ, ಅವ್ರೇ ಒಪ್ಪೋ ಮಾಯೆ ಬೇರೆ, ನಾವು ಹೇಳ್ತಾರೋ ಮಾಯೆ ಬೇರೆ. ಈ ಮಾಯೆ ಅನ್ನೋದೇನಿದೆ ಇದರಿಂದ ಆರೋಪಿತ ಅಂತ ಹೇಳ್ತು. ಆರೋಪ ಮಾಡೋದು ಅಂದ್ರೆ ಏನರ್ಥ? ಕಲ್ಪನೆ ಮಾಡೋದು ಅಂತ ಅರ್ಥ ಸಂಸ್ಕೃತದಲ್ಲಿ. ಹಾಗೆ ಆರೋಪ ಮಾಡ್ತಾರೆ ಏನರ್ಥ? ಇಲ್ಲದೇ ಇರೋದನ್ನೆಲ್ಲ ಹೇಳ್ತಾರೆ ಅಂತ ಆರೋಪ. ಈ ಕನ್ನಡದಲ್ಲಿ ಆರೋಪಿಗಳು ಅಂತ ಹೇಳೋದೇನು?
ಅವ್ರ ನಿಶ್ಚಯ ಆಗಿಲ್ಲ, ಆದ್ರೆ ಇಂತಿಂತ ಆರೋಪ ಅವ್ರ ಮೇಲಿದೆ ಅಂತ. ಅದು ಕಾಲ್ಪನಿಕನೂ ಆಗ್ಬೋದು, ಸತ್ಯನೂ ಆಗ್ಬೋದು, ಆಮೇಲೆ ಗೊತ್ತಾಗುತ್ತೆ. ಅಂತೂ ಆರೋಪ ಅನ್ನೋ ಶಬ್ದ ಬಂದಾಗ್ಲಿಲ್ಲ, ಕಾಲ್ಪನಿಕ ಅಂತ ಅರ್ಥ ಇದೆ. ಸ್ಪಷ್ಟವಾಗಿ ಭಾಗವತಲ್ಲಿದೆ, ಮಾಯೆಯ ಆರೋಪಿತ. ಇದು ಮಾಯೆಯಿಂದ ಆರೋಪಗೊಂಡಿದೆ, ಕಾಲ್ಪನಿಕ ಅಂತ ಗೊತ್ತಿದೆ. ಯಾವುದು ಈ ಆರೋಪಿತ? ಮಾಯೆಯಿಂದ ಆರೋಪಿತವಾದದ್ದು ಯಾವುದು, ಕಾಲ್ಪನಿಕವಾದದ್ದು ಯಾವುದು ಅಂದ್ರೆ ಈ ಕರ್ತೃತ್ವ. ಹಾಗಾದ್ರೆ ಕರ್ತೃತ್ವ ಏನಿದೆ, ದೇವರಲ್ಲಿರುವಂತಹ ಕರ್ತೃತ್ವ, ಇಂಥದ್ದನ್ನ ಸೃಷ್ಟಿ ಮಾಡ್ತಾನೆ ಅಂತ ಏನಿದೆ, ಅದೆಲ್ಲ ಆರೋಪಿತ. ಹಾಗಾಗಿ ಅದನ್ನ ಪ್ರತಿಷೇಧ, ಅದಿಲ್ಲ ಅಂತ ಹೇಳ್ಬೇಕಾಗಿದೆ. ಸುಳ್ಳದು, ಬೆಳ್ಳಿ ತರ ಸುಳ್ಳು, ಹಗ್ಗದಲ್ಲಿ ನೋಡಿದ ಹಾವಿನಂತೆ ಸುಳ್ಳು ಅಂದ್ರೆ ಹಾಗಲ್ವಂತೆ, ಅದು ಸತ್ಯ ಅಂತೆ. ಯಾಕೆಂದ್ರೆ ಇಲ್ಲಿ ಮಧ್ವಾಚಾರ್ಯರು ಭವಿಷ್ಯತ್ ಪುರಾಣದ ಮಾತನ್ನ ಉಲ್ಲೇಖ ಮಾಡ್ತಾರೆ ಒಂದು. ಅದಾದ್ಮೇಲೆ ಒಂದು ಭಾಗವತದ ಒಂದು ಸಂದರ್ಭದಲ್ಲಿ ಹೇಳುವಂತಹ ವಿಷಯ ಏನಿದೆ ಅದನ್ನು ಹೇಳ್ತಾರೆ. ಅದನ್ನ ಮಹಾಭಾರತದಲ್ಲಿ ಉಲ್ಲೇಖ ಮಾಡಿದ್ದಾರೆ, ವಾಕ್ಯ ಮಹಾಭಾರತದಲ್ಲಿ ಸಿಗತ್ತೆ. ಸುಭದ್ರಾಂ ಅಭಿಮನ್ಯುಂಚ ರಥಂ ಆರೋಪ್ಯ ಕಾಂಚನಂ ಅಂತ. ಅಲ್ಲಿ ಸುಭದ್ರೆ ಮತ್ತೆ ಅಭಿಮನ್ಯು ಇವರಿಬ್ಬರನ್ನ ರಥದಲ್ಲಿ ಆರೋಪ್ಯ ಅಂದ್ರೆ ಬಂಗಾರದ ರಥದಲ್ಲಿ ಆರೋಪಣೆ ಮಾಡಿದ್ರು ಅಂದ್ರೆ ಏನರ್ಥ, ಕೂಡಿಸಿದ್ರು ಅಂತ ಅರ್ಥ. ಅದು ಸುಳ್ಳಲ್ಲ. ಆರೋಪ ಮಾಡೋದು ಅಂದ್ರೆ ಕಾಲ್ಪನಿಕವಾದದ್ದಲ್ಲ, ನಿಜವಾಗಿ ಸುಭದ್ರೆ ಅಭಿಮನ್ಯು ಇಬ್ರು ಹೋಗಿ ರಥದ ಮೇಲೆ ಕೂತ್ರು ಅಂತ ಅರ್ಥ. ಆರೋಪ ಅನ್ನೋ ಶಬ್ದಕ್ಕೆ ಕೂಡಿಸೋದು, ಅಲ್ಲಿ ಇರೋದು ಅನ್ನೋದು ಅರ್ಥ ಇದೆ, ಕಾಲ್ಪನಿಕ ಅಂತ ಅಷ್ಟೇ ಅರ್ಥ ಇಲ್ಲ. ಹಾಗೆ ಇಲ್ಲಿ ಮಾಯೆಯ ಆರೋಪಿತ ಅಂತಂದ್ರೆ ಭಗವಂತ ತನ್ನ ಇಚ್ಛೆಯಿಂದ ಆರೋಪಿತ ಅಂದ್ರೆ ಕೆಲವು ರೂಪಗಳನ್ನ ಧರಿಸಿದ, ಕೆಲವು ರೂಪವನ್ನ ತೋರಿಸಿದ, ಜಗತ್ನಲ್ಲಿ ಇರಿಸಿದ ಅಂತ ಅರ್ಥ. ಅದು ಆರೋಪ ಅಂತ ಬಂದ್ ಕೂಡಲೇ ಅದು ಕಾಲ್ಪನಿಕ ಅಂತ ಅರ್ಥ ಅಲ್ವೇ ಅಲ್ಲ, ಇದೊಂದು ವಿಷಯ. ಯಾಕಂದ್ರೆ ರೂಪ ಉಪರಿಭಾವೇತಿ ಧಾತು, ಅಲ್ಲಿ ಒಂದು ಧಾತು ಇದೆ, ಮೂಲ ಶಬ್ದ. ಧಾತು ಅಂದ್ರೆ ಏನೋ ರೂಟ್ ಅಂತ ಹೇಳ್ತೀವಿ, ಪ್ರತಿಯೊಂದು ಶಬ್ದಕ್ಕೆ ಮೂಲ. ಅದೇ ಆರೋಪ ಅನ್ನೋಲ್ಲಿ ರೂಪ ಅನ್ನೋದೇ ರೋಪ ಆಗಿದೆ, ಆರೋಪ. ಅಲ್ಲಿ ರೂಪ ಅನ್ನೋದಕ್ಕೆ ಏನಂತ, ಉಪರಿ ಭಾವ ಅಂದ್ರೆ ಮೇಲ್ಮೇಲ್ ಮತ್ತೆ ಕಾಣಿಸೋದು, ಬರೋದು ಅಂತ ಅರ್ಥ ಅಷ್ಟೇ. ಭಗವಂತನು ಕೂಡ ಮತ್ತೆ ಮತ್ತೆ ಯುಗ ಯುಗದಲ್ಲಿ ಸಜ್ಜನರ ರಕ್ಷಣೆಗಾಗಿ ಅವತಾರ ಎತ್ತು ಬಂದ ಅಂತ ಅಷ್ಟೇ ಅರ್ಥ. ಅದನ್ನ ಮಾಯೆಯ ಆರೋಪಿತ ಅನ್ನೋ ಶಬ್ದಕ್ಕೆ ಏನೋ ಬೇರೆ ಅರ್ಥವನ್ನ ನೀವೇನ್ ಹೇಳ್ತೀರ, ಅದು ತಪ್ಪು. ಯಾಕೆ, ಭವಿಷ್ಯತ್ ಪುರಾಣದಲ್ಲಿ ಇದಕ್ಕೆ ಸಂವಾದಿಯಾಗಿ ಮಾತು ಇದೆ. ಏನಂತ, ಪ್ರತಿಷೇಧಾಯ ಬಂಧಸ್ಯ ಜೀವಾನಾಂ ಪರಮೇಶಿತು ಸ್ವೇಚ್ಛಯೇವತು ಕರ್ತೃತ್ವಂ ನಿತ್ಯಾರೂಢಂ ಚಿದಾತ್ಮಕಂ ಅಂತ ಹೇಳಿದ. ಸ್ವೇಚ್ಛಯೇವತು ಕರ್ತೃತ್ವಂ, ಭಗವಂತ ತನ್ನ ಇಚ್ಛೆಯಿಂದಲೇ ಅನೇಕ ಅವತಾರಗಳನ್ನ ಎತ್ತಿದ, ಅನೇಕ ಅವತಾರಗಳ ಸೃಷ್ಟಿಗೆ ತಾನೇ ಕರ್ತ ಆದ, ತಾನೇ ಸೃಷ್ಟಿ ಏನ್ ಮಾಡಿದ್ದು. ಇನ್ನು ಪ್ರತಿಷೇಧಾಯ ಬಂಧಸ್ಯ ಜೀವಾನಾಂ ಪರಮೇಶಿತು, ಯಾಕೆ ಇಷ್ಟೊಂದು ಅವತಾರ ಎತ್ತಿದ, ಎಲ್ಲ ಜೀವರ ಬಂಧವನ್ನ ಕಳಿಬೇಕು ಅಂತ ಹೇಳಿ ಪರಮಾತ್ಮನ ದಿವ್ಯ ಸಂಕಲ್ಪ. ಹಾಗಾಗಿ ಆ ಸಚ್ಚಿದಾನಂದಮಯ ಜ್ಞಾನ ಸ್ವರೂಪಿಯಾದ ಪರಮಾತ್ಮ ತಾನು ತನ್ನ ಇಚ್ಛೆಯಿಂದಲೇ ಅನೇಕ ವಸ್ತುಗಳನ್ನ ತಾನು ಸೃಷ್ಟಿ ಮಾಡಿ, ತಾನು ಅನೇಕ ಅವತಾರಗಳನ್ನ ಎತ್ತಿ ಬಂದಿದ್ದಾನೆ ಅಂತ ಇದು ಅದರ ಅರ್ಥ. ಅಷ್ಟೇ ಅಲ್ಲದೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ ಅಂತ ಹೇಳಿದ್ದಾರೆ. ಅಂದ್ರೆ ಭಗವಂತನಲ್ಲಿ ಜ್ಞಾನ ಬಲ ಕೆಲಸ ಕ್ರಿಯೆಗಳು ಎಲ್ಲವೂ ಸ್ವಾಭಾವಿಕ, ಅದು ಯಾವುದು ಸುಳ್ಳಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದು ಸುಳ್ಳಲ್ಲ, ಅದೆಲ್ಲ ಸತ್ಯ, ಸ್ವಾಭಾವಿಕಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಪ್ರಮಾಣ ಇದ್ದಾಗ ನೀವು ಬರೀ ಜಗತ್ ಸುಳ್ಳು, ಆ ಭಗವಂತನ ಅವತಾರ ಸುಳ್ಳು, ಅವನಲ್ಲಿ ಗುಣಗಳೇ ಇಲ್ಲ ಅದು ಸುಳ್ಳು, ಬರೀ ದೇವರಿದ್ದಾನೆ ಅವನಲ್ಲಿ ಏನೂ ಇಲ್ಲ, ಹೀಗೆ ಈ ವ್ಯಾಖ್ಯಾನಗಳೆಲ್ಲ ಯಾವುದು ಸರಿ ಇಲ್ಲ. ಯಾಕೆ, ಭವಿಷ್ಯತ್ ಪುರಾಣದ ವಿರೋಧ ಇದೆ. ಮಹಾಭಾರತದಲ್ಲಿ ಆರೋಪ ಅನ್ನೋ ಶಬ್ದಕ್ಕೆ ಬೇರೆನೇ ಅರ್ಥ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದೇವರ ಪ್ರತಿಯೊಂದು ಜ್ಞಾನ ಬಲ ಕ್ರಿಯೆ ಎಲ್ಲವೂ ಕೂಡ ಸ್ವಾಭಾವಿಕ ಅಂತ ಹೇಳಿದ್ದಾರೆ, ಅದನ್ನ ಆರೋಪಿತ ಅಂತ ಹೇಳಿದ್ರೆ, ಯಾವುದು ಕಾಲ್ಪನಿಕ ಅಂತ ಹೇಳಲಿಲ್ಲ. ಇನ್ನು ಜನ್ಮ ಕರ್ಮಾಣಿ ವಿಧೇಯತೆ ಕ್ರಿಯಾ ವಿಶೇಷಣಂ, ಜನ್ಮ ಕರ್ಮಗಳನ್ನ ವಿಧಾನ ಮಾಡೋದನ್ನೇ ಅರ್ಥ. ಜನ್ಮ ಕರ್ಮ ಅಂದ್ರೆ ಸಂಸಾರದಲ್ಲಿ ಸೃಷ್ಟಿ ಪ್ರಾದುರ್ಭಾವ ಹೊರಗ್ ಬರೋದು ಮತ್ತೆ ಕರ್ಮ, ಇವುಗಳು ಹೇಗೆ ಈ ಜೀವರಿಗೆ ಇರಬಾರ್ದೋ ಹಾಗೆ ಮಾಡ್ತಾನೆ ಅಂತಾನು ಒಂದು ಅರ್ಥ ಇದೆ. ಅಂದ್ರೆ ಜೀವರಿಗೆ ಈ ಸಂಸಾರ ಏನು ಉಂಟಾಗಿದೆ, ಸಂಸಾರ ಹೋಗ್ಬೇಕಾಗಿದೆ. ಆ ಸಂಸಾರ ಹೋಗ್ಲಿಕ್ಕೆ ಭಗವಂತ ತಾನು ಜನ್ಮ ಕರ್ಮಗಳನ್ನ ಮಾಡ್ತಾನೆ, ಅಂದ್ರೆ ಪ್ರಾದುರ್ಭಾವ ಅವತಾರವನ್ನ ಎತ್ತುತ್ತಾರೆ, ಅದೇ ರೀತಿ ಕರ್ಮಗಳನ್ನ ಮಾಡ್ತಾನೆ ಅಂತ ಇಷ್ಟು ಈ ಶ್ಲೋಕಕ್ಕೆ ಅರ್ಥ. ಕೆಲವ್ರು ಏನ್ ಮಾಡಿದ್ದಾರೆ, ಈ ಶ್ಲೋಕವನ್ನ ಚೇಂಜ್ ಮಾಡಿದ್ದಾರೆ ಸ್ವಲ್ಪ. ಕೆಲವ್ರ ಪ್ರಕಾರ ಈ ಭಾಗವತ ಶ್ಲೋಕ ಸ್ವಲ್ಪ ವ್ಯತ್ಯಾಸವಾಗಿ ಸಿಗತ್ತೆ, ಆದ್ರೆ ಆ ಶ್ಲೋಕ ತಪ್ಪು. ಈ ಶ್ಲೋಕ ಈಗೇನು ಹೇಳಿದ್ನಲ್ಲ ಅದೇ ಸರಿ. ಯಾವುದು, ನಚ ಅಸ್ಯ ಜನ್ಮ ಕರ್ಮಾಣಿ ಪರಸ್ಯ ನ ವಿಧೀಯತೆ ಕರ್ತೃತ್ವಂ ಪ್ರತಿಷೇಧಾರ್ಥಂ ಮಾಯಯಾರೋಪಿತಂ ಹಿತತ್ ಅಂತ.
ಕರ್ತೃತ್ವ ಮಾಯೆಯ ಆರೋಪಿತಂ ತತ್ ಪ್ರತಿಷೇಧಾರ್ಥಂ ಹಿ ಅಂತ ಇಷ್ಟಿದೆ. ಈ ಶ್ಲೋಕವನ್ನು ಹೇಗೆ ಸ್ವಲ್ಪ ಚೇಂಜ್ ಮಾಡ್ತಾರೆ ಅಂದ್ರೆ ಕೆಲವರು ಹೀಗೆ ಹೇಳ್ತಾರೆ, ನಾಸ್ಯ ಕರ್ಮಣಿ ಜನ್ಮಾದೌ ಪರಸ್ಯಾನುವಿಧೀಯತೆ ಕರ್ತೃತ್ವ ಪ್ರತಿಷೇಧಾರ್ಥಂ ಮಾಯಯಾರೋಪಿತಂ ಹಿ ತತ್. ಮೊದಲನೇ ಎಲೆಯನ್ನು ಸ್ವಲ್ಪ ಚೇಂಜ್ ಇದೆ, ಎರಡನೇ ಎಲೆನಲ್ಲಿ ಕರ್ತೃತ್ವ ಪ್ರತಿಷೇಧಾರ್ಥಂ ಒಂದೇ ಶಬ್ದ ಮಾಡ್ಕೊಂಡ್ರು. ಇದಕ್ಕೇನರ್ಥ? ನ ಅಸ್ಯ ಅಂದ್ರೆ ಪರಮಾತ್ಮನಿಗೆ ಯಾವುದೇ ವಿಷಯದಲ್ಲಿ ಕರ್ತೃತ್ವ ಇಲ್ಲ. ಅವನು ಹುಟ್ಟಬೇಕು ಅಂದ್ರೆ ಅವನ ಕೈಲಿಲ್ಲ. ಅದು ಯಾರು? ದೇವರಿಗೆ. ಮನುಷ್ಯರು ಹುಟ್ಟಬೇಕು ಅಂದ್ರೆ ದೇವರ ಅಧೀನ ಅಂತ ನಾವೇ ಹೇಳ್ತೀವಿ. ಆದ್ರೆ ದೇವರು ಬರ್ಬೇಕಾದ್ರೆ ಅವನೇ ಅವನ ಅಧೀನ ಅಲ್ಲ. ಅವನೇ ಏನ್ ಕೆಲಸ ಮಾಡ್ಬೇಕಾದ್ರೂ ತನಗ್ ಗೊತ್ತಿಲ್ಲದೇ ಮಾಡ್ತಾನೆ, ಅವನ ಕೈಲೇ ಆಗಲ್ಲ ಅನ್ನೋ ತರ ಅರ್ಥ ಬರುತ್ತೆ. ಅದ್ ಯಾಕೆ ಈ ರೀತಿ ಹೇಳ್ತಾರೆ ಅಂತಂದ್ರೆ, ಅವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ ಏನು? ಅದ್ವೈತ ಮತದಲ್ಲಿ ಹೇಳ್ತಾರೆ, ಇಡೀ ಜಗತ್ತಿನ ಸೃಷ್ಟಿಯನ್ನ ಪರಮಾತ್ಮ ಮಾಡೋದೆಲ್ಲ ಆ ಪರಮಾತ್ಮನ ಸುತ್ತಲೂ ಇರುವಂತಹ ಮಾಯೆ. ಆ ಮಾಯೆಯೇ ಎಲ್ಲ ಇಡೀ ಜಗತ್ತನ್ನ ಸೃಷ್ಟಿ ಮಾಡೋದು. ಭಗವಂತ ಸುಮ್ನೆ ಇರ್ತಾನಷ್ಟೇ, ಮಾಡೋದೆಲ್ಲ ಮಾಯೆ. ಅವನಲ್ಲಿ ಏನು ಗುಣ ಇಲ್ಲ. ಅವನ ನಿರ್ವಿಕಾರ ಶುದ್ಧ ಬ್ರಹ್ಮ. ಯಾರು? ದೇವ್ರು. ಅದು ಅವನಲ್ಲಿ ಏನು ಇಲ್ಲ, ಮಾಡೋದೆಲ್ಲ ಆ ಬ್ರಹ್ಮನ ಸುತ್ತಲೂ ಇರುವಂತಹ ಮಾಯೆ ಮಾಡೋದು. ಹಾಗಾಗಿ ಇಲ್ಲಿ ಹೇಳಿದ್ದು, ದೇವರ ಅವತಾರ ಎತ್ತಲಿಕ್ಕೆ, ದೇವ್ರ ಕೆಲಸ ಮಾಡ್ಲಿಕ್ಕೆ ದೇವ್ರಿಗೆ ಶಕ್ತಿ ಇಲ್ಲ, ಅವನು ಸುಮ್ನೆ ಇರ್ತಾನೆ. ಮಾಯೆ ಏನಿದೆ ಅದೇ ಎಲ್ಲ ಮಾಡುತ್ತೆ ಅಂತ ಹೀಗೆ ಅರ್ಥವನ್ನ ಮಾಡ್ತಾರೆ. ಆದ್ರೆ ಈ ಅರ್ಥ ಸರಿ ಇಲ್ಲ. ಯಾಕಂದ್ರೆ ಇಷ್ಟೆಲ್ಲ ಪುರಾಣಗಳ ವಿರೋಧ, ಮಹಾಭಾರತ ವಚನಗಳಲ್ಲಿ ಈ ರೀತಿ ಬೇರೆ ಬೇರೆ ಅರ್ಥ ಇದೆ. ಅದನ್ನೆಲ್ಲ ನೋಡಿದಾಗ ಭಾಗವತ ಪಾಠ ಹೀಗೆ ಇರ್ಬೇಕು, ಇದೇ ಪಾಠ ಸರಿಯಾಗಿದೆ ಅಂತ. ಇದನ್ನ ನಾವು ವಿಜಯಧ್ವಜ ತೀರ್ಥರ ಟಿಪ್ಪಣಿ, ಯಾದುಪತ್ಯ ಟಿಪ್ಪಣಿ, ಈ ಎಲ್ಲ ಮತ್ತೆ ಭಾಗವತ ತಾತ್ಪರ್ಯದ ಮಾತು, ಇದೆಲ್ಲ ನೋಡಿದಾಗ ನಮಗೆ ಅದ ಅರ್ಥ ಆಗತ್ತೆ. ಅಷ್ಟೆಲ್ಲ ಜನ್ಮ ಕರ್ಮಾಣಿ ವಿಧೀಯತೆ ಅಂತ ಸ್ಪಷ್ಟವಾಗಿ ಆ ಪದ ಇದೆ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಆದ್ರಿಂದ ಭಾಗವತದಲ್ಲಿ ನಚಾಸ್ಯ ಜನ್ಮ ಕರ್ಮಾಣಿ ಅಂತ ಪದ ಇದೆ. ಅವ್ರು ಅದನ್ನ ನಾಸ್ಯ ಕರ್ಮಣಿ ಜನ್ಮ ಅದು ಅಂತ ಬಿಡಿಸ್ಬಿಟ್ಟಿದ್ದಾರೆ. ಅದರಿಂದ ಅದು ನಮಗೆ ಸೂಚಕ. ಅದರಿಂದ ಆಚಾರ್ಯರ ನಿರ್ಣಯ ಹೇಗಿದೆ ಅಂದ್ರೆ ಅದ್ಭುತ ನಿರ್ಣಯ. ಇದು ನಮಗ್ ಸಿಗದೆ ಇದ್ರೆ ಈ ರೀತಿ ಅರ್ಥನೇ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ಸುಳ್ಳು, ದೇವ್ರಿಗೆ ಶಕ್ತಿ ಇಲ್ಲ ಅನ್ನೋ ತರ ಅರ್ಥ ಬಂದ್ಬಿಡುತ್ತೆ. ಹಾಗಿದ್ದೆ ಆದ್ರೆ ಇದನ್ನ ಸರಿಯಾಗಿ ಆಚಾರ್ಯರ ಅರ್ಥವನ್ನ ತೋರಿಸ್ಕೊಟ್ಟಿದ್ದಾರೆ. ಆದ್ರಿಂದ ಭಗವಂತನಲ್ಲಿ ಎಲ್ಲಾದ್ರೂ ಒಂದ್ಸಲಿ ಅವನೆಲ್ಲ ಕ್ರಿಯೆ ಇಲ್ಲ, ಜ್ಞಾನ ಇಲ್ಲ, ಗುಣ ಇಲ್ಲ ಅಂತ ಏನೋ ಅರ್ಥ ಬಂದ್ರೆ ಅದು ಹಾಗರ್ಥ ಅಲ್ವಂತೆ. ಕಷ್ಟ ಇದ್ದು ಮಾಡಲ್ವಂತೆ ಕೆಲ್ಸನ ಅವನು, ಸುಲಭವಾಗಿ ಮಾಡ್ತಾನೆ. ಅದರಿಂದ ಅವನಲ್ಲಿ ಏನೂ ಕ್ರಿಯೆ ಇಲ್ಲ ಅನ್ನೋ ತರನು ಅರ್ಥ ಮಾಡಿದ್ದೇನೆ ಅಂತ. ಇಷ್ಟು ಈ ಶ್ಲೋಕಗಳ ತಾತ್ಪರ್ಯ. ಅಷ್ಟೇ ಅಲ್ಲ, ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಅಂತ ಅನೇಕ ತರಹದ ಶಕ್ತಿಗಳು ಪರಾಸ್ಯ ಭಗವಂತನಲ್ಲಿ ವಿಶೇಷವಾಗಿ ಕೇಳ್ತಾ ಇದೆ. ವಿಶಿಷ್ಟವಾದ ಶಕ್ತಿ ಅಂತಾನೂ ಇದೆ. ಇಷ್ಟೆಲ್ಲ ಪ್ರಮಾಣ ಇದ್ಮೇಲೆ ಸುಳ್ಳು ಸುಳ್ಳು ಅಂತ ಯಾಕೆ ಅಷ್ಟನ್ನು ಹೇಳ್ಬೇಕು? ಅದು ತಪ್ಪು ಅಂತ ಅರ್ಥ. ಇಲ್ಲಿವರೆಗೆ ಈ 45ನೇ ಶ್ಲೋಕದವರೆಗೂ ನೋಡಿದ್ವಿ. ಇದು ಕೆಲವು ಶ್ಲೋಕ ಇದೆ. ಬಹುಶಃ ನಾಳೆ ಈ ದ್ವಿತೀಯ ಸ್ಕಂದ ಮುಕ್ತಾಯ ಆಗುತ್ತೆ. ಈ ಅಧ್ಯಾಯ ಮುಗಿದ್ರೆ ನಮ್ಗೆ 2ನೇ ಸ್ಕಂದ ಭಾಗವತ ಮುಕ್ತಾಯ ಆಗತ್ತೆ. ಆಮೇಲೆ 3ನೇ ಸ್ಕಂದಕ್ಕೆ ಹೋಗ್ಬೋದು. ಅದರಿಂದ ಇನ್ನು ಮುಂದಿನ ಶ್ಲೋಕಗಳ ಚಿಂತನೆಯನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ಹೇಳಿ. ಧನ್ಯವಾದಗಳು. ಅದೇ ಇದ್ರದ್ದು ಮಣಿಮಂಜರಿ ಇದ್ರದ್ದು ಹೇಳಿದ್ರಿ, ಅದು ಟೈಮ್ ಯಾವ್ದು ಆಚಾರ್ಯ? ಅದು ಅದ್ರ ಟೈಮು ಈ ಸ್ತೋತ್ರ ಪಾಠ ಹಾಕ್ತಾರ ಶನಿವಾರ ಭಾನುವಾರ. ವಾರಕ್ಕೆ 2 ದಿವಸ, ಶನಿವಾರ ಭಾನುವಾರ ಬೆಳಗ್ಗೆ 8:30 9:15 ಆ ತರ ಇದೆ. ಆ ಟೈಮ್ ನಲ್ಲಿ ಆಚಾರ್ಯ? ಹೌದು. ಶನಿವಾರ ಭಾನುವಾರ. ಆಮೇಲೆ ಅದರಲ್ಲಿ ಪೂರ್ವಾರ್ಧ ಅಂತ ಒಂದಿದೆ, ಏನೋ ಇದ್ರಲ್ಲಿ ನೋಡಿದೆ ನಾನು, ಟೆಲಿಗ್ರಾಮ್ ಇದರಲ್ಲಿ ಒಂದು ಏನು PDF ಸಿಕ್ತು, ಮಣಿಮಂಜರಿ ಪೂರ್ವಾರ್ಧ ಅಂತಿದೆ. ಅದನ್ನ ತಗೊಂಡ್ರೆ ಸಾಕ? ಇಲ್ಲ ಕೆ ಸತ್ಯನಾರಾಯಣಾಚಾರ್ಯ ಅಂತ ಮಾಡಿರೋದು ಒಂದಿದೆ, ಇನ್ನೊಬ್ರದ್ದು ಯಾರ್ದೋ ಇದೆ. ಒಂದ್ಸಲಿ ಅದನ್ನ ಶೇರ್ ಮಾಡಿ ಗ್ರೂಪ್ ನಲ್ಲಿ, ನಮ್ಮ ಇದು ಅದನ್ನ ನೋಡಿ ಹೇಳ್ತೀನಿ. ಇಲ್ಲ ನಮ್ ತಂದೆನೂ ಕಳಿಸ್ತಾರೆ. ಆಯ್ತು ಆಚಾರ್ಯ. ನಮಸ್ಕಾರ. ಲಿಂಕ್ ಬೇರೆ ಇರುತ್ತೆ ಅದಕ್ಕೆ ಪಾಠಕ್ಕೆ. ಮಣಿಮಂಜರಿ ತಮಿಳಲ್ಲಿ ಬುಕ್ ಸಿಗತ್ತಾ? ತಮಿಳಲ್ಲಿ ಮಾಡ್ಕೊಡ್ತಾರಂತೆ. ಸರಿ ಗುರುಗಳ, ಧನ್ಯವಾದಗಳು. ಆಚಾರ್ಯ, ಆ ಪಾಠಕ್ಕೆ ಬೇರೆ ಲಿಂಕ್ ಇರುತ್ತಾ? ಆ ಪಾಠಕ್ಕೆ ಬೇರೆ ಲಿಂಕ್ ಇದೆ. ಹೌದು. ಅದು ನಿಮ್ಗೆ ಈ ಗ್ರೂಪ್ ಅಲ್ಲಿ ಹಾಕ್ತಾರೆ. ಅದು ಮಧ್ವಶಾಸ್ತ್ರ ಚಿಂತನ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಮಧ್ವಶಾಸ್ತ್ರ ಚಿಂತನ ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಲಿಂಕ್ ಅನ್ನು ಹಾಕ್ತೀವಿ. ಅದರಲ್ಲಿ ಅದೇ ಲಿಂಕ್ ಸಿಕ್ಕಿಲ್ಲ. ಅದು ನಾನು ಅದರಲ್ಲಿ ಬಂದದನ್ನ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೀನಿ, ಬಟ್ ಅದು ಲಿಂಕ್ ಸಿಗ್ತಾ ಇಲ್ಲ ನನಗದು.
ಹೌದಾ? ಮತ್ತೆ ಕಳಿಸ್. ಇನ್ನೊಂದ್ಸರಿ ಹಾಕ್ಲಿಕ್ಕೆ ಆಯ್ತು ವ್ಯವಸ್ಥೆ ಮಾಡಿ ಆಚಾರ್ಯ. ಆಯ್ತು. ನಮಸ್ಕಾರ ಆಚಾರ್ಯ. ಆಯ್ತು. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಸಾಕ್ಷಿ ನಮಸ್ಕಾರ.